ಹಾಯ್ ಫ್ರೆಂಡ್ಸ್, ಈಗೆಲ್ಲ ಉಂಟಲ್ಲ ದೇವಸ್ಥಾನಗಳಲ್ಲಿ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿದೆ. ಆ ಜಾತ್ರೆಯ ಸಮಯದಲ್ಲಿ ಈ ಸಿಹಿ ಕುಂಬಳಕಾಯನ್ನು ಉಪಯೋಗಿಸಿಕೊಂಡು ಒಳ್ಳೆ ಉಂಟಲ್ಲ ದಪ್ಪ ಹುಳಿ ಮಾಡ್ತಾರೆ. ನಮ್ಮ ತುಳುವಲ್ಲೆಲ್ಲ ಇದಕ್ಕೆ ತೋರಕೊದ್ದಿಲ್ಲ ಅಂತ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿರ್ತದೆ. ಆ ರೆಸಿಪಿಯನ್ನು ನೀವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫಸ್ಟಿಗೆ ಉಂಟಲ್ಲ ಒಳ್ಳೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ನಾನಿಲ್ಲಿ 1 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಆ ಎಣ್ಣೆಗೆ ನಾನಿಲ್ಲೊಂದು 2 ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ಹಾಕೊಳ್ತೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಒಂದು 1/4 ಚಮಚ ಆಗುವಷ್ಟು ಮೆಂತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ತೇನೆ. ನಾವಿಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನು ತಗೊಂಡಿರೋದ್ರಿಂದ ಒಟ್ಟಿಗೆ ಹಾಕಿ ಇಲ್ಲಿ ಸ್ವಲ್ಪ ಕೆಂಪಾಗೋ ತನಕ ನಾನು ಹುರಿದುಕೊಳ್ತೇನೆ. ಇನ್ನಿದಕ್ಕೆ ಒಂದು 4 ರಿಂದ 5 ಬ್ಯಾಡಗಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ಚೆನ್ನಾಗಿ ಉಬ್ಬಿ ಬರಬೇಕು. ನಮ್ಮ ಮಸಾಲೆ ಎಲ್ಲ ಸ್ವಲ್ಪ ಕೆಂಪಾದಾಗ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಕೊತ್ತಂಬರಿಯದ್ದೆಲ್ಲ ಒಳ್ಳೆ ಪರಿಮಳ ಬರ್ತಾ ಉಂಟು. ನಾವು ದೇವಸ್ಥಾನದಲ್ಲಿ ಜಾತ್ರೆಯ ಸಮಯದಲ್ಲಿ ಎಲ್ಲ ಈ ಥರ ಎಲ್ಲ ಸಾಂಬಾರು ನಮಗೆ ಸಿಗ್ತದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ. ನಾವು ಈ ಥರ ಸಾಂಬಾರೆಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೂ ಕೂಡ ಏನು ಅಡ್ಡಿಲ್ಲ, ಒಳ್ಳೆ ಪರಿಮಳ ಬರ್ತದೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ಇಲ್ಲೊಂದು ನಾನು 1 ಚಮಚ ಆಗುವಷ್ಟು ಎಣ್ಣೆ ತಗೊಂಡಿದ್ದೆ. ನೀವು ಜಾಸ್ತಿ ಕೂಡ ತೊಗೋಬೋದು. ಒಂದು 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆ ತಗೊಂಡು ಮಸಾಲೆಯನ್ನು ಮಾಡಿಕೊಂಡ್ರೂ ಕೂಡ ಒಳ್ಳೆ ಪರಿಮಳ ಬರ್ತದೆ. ನೋಡಿ, ಇನ್ನದಕ್ಕೆ ನಾನೊಂದು 4 ಎಸಳು ಕರಿಬೇವನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಇದಾಗಿದೆ. ಇನ್ನು ಸ್ವಲ್ಪ ಇದು ತಣ್ಣಗಾಗಲಿ. ನೋಡಿ, ನಾನಿಲ್ಲೊಂದು ಅರ್ಧ ಕಡಿ ತೆಂಗಿನ ತುರಿಯನ್ನು ತುರಿದುಕೊಂಡಿದ್ದೇನೆ, ಅದನ್ನು ಇಲ್ಲಿ ಹಾಕೊಳ್ತಾ ಇದ್ದೇನೆ. ಇನ್ನು ಮಸಾಲೆ ತಣ್ಣಗೆ ಆಗಿದೆ, ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೇನೆ. ಎಷ್ಟು ಬೇಕಷ್ಟು ನೀರನ್ನು ನೋಡಿಕೊಂಡು ಬೆರೆಸಿದರೆ ಆಯಿತು. ನುಣ್ಣಾಗಿ ರುಬ್ಬಿಕೊಳ್ಬೇಕು ನಾವು ಮಿಶ್ರಣವನ್ನು. ನೋಡಿ, ಮೊದಲಿಗೆ ನಾವು ಈ ಕುಂಬಳಕಾಯನ್ನು 2 ಕಟ್ ಮಾಡಿಕೊಳ್ಬೇಕು. ಸ್ವಲ್ಪ ಕುಂಬಳಕಾಯಿ ಗಟ್ಟಿ ಇರ್ತದೆ, ನಾವು ಫೋರ್ಸಲ್ಲಿ ಹಾಕಿದರೆ ಮಾತ್ರ ಅದು ಕಟ್ ಆಗ್ತದೆ. ನೋಡಿ, ಇನ್ನಿದರ ಚೊಟ್ಟನ್ನೆಲ್ಲ ತೆಗೆದುಕೊಳ್ಳುವ. ನೋಡಿ, ಇನ್ನಿದರ ನಾವು ಬೀಜ ತೆಗೆದುಕೊಳ್ಳುವ. ದೇವಸ್ಥಾನದ ಶೈಲಿಯಲ್ಲಿ ಮಾಡೋದ್ರಿಂದ ನಾವು ಹೋಳನ್ನು ದೊಡ್ಡದಾಗಿ ಕಟ್ ಮಾಡಿಕೊಳ್ಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು. ಮತ್ತು ಇದು ಕುಂಬಳಕಾಯಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ಅದು ಬೇಗ ಕಲಡಿ ಹೋಗ್ತದೆ. ನೀವು ದೇವಸ್ಥಾನದಲ್ಲೆಲ್ಲ ಈ ಸಾಂಬಾರನ್ನು ಉಂಟಲ್ಲ 2 ಸಲ ಹಾಕ್ಕೊಂಡು ಊಟ ಮಾಡಿರ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ, ಹಾಗೆಯೇ ಸ್ವೀಟಾಗಿ ಚೆನ್ನಾಗಿರ್ತದೆ. ಆ ಥರ ನೋಡಿ ಸಿಂಪಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ಕಷ್ಟ ಇಲ್ಲ ಮಾಡಲಿಕ್ಕೆ. ನೋಡಿ, ಇಷ್ಟು ದೊಡ್ಡದಾಗಿ ನಾನು ಹೋಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಲ್ಲೊಂದು ನಾನು ಅರ್ಧ ಕುಂಬಳಕಾಯನ್ನು ಮಾತ್ರ ತಗೊಂಡಿರೋದು. ಅರ್ಧ ಕುಂಬಳಕಾಯಲ್ಲಿ ಇಷ್ಟಾಗಿದೆ. ಇನ್ನು ನಮ್ಮ ಕುಂಬಳಕಾಯನ್ನು ಬೇಯಲಿಕ್ಕಿಡುವ. ನೋಡಿ, ಇಲ್ಲಿ ನಾನೊಂದು 1/4 ಪಾತ್ರೆ ಆಗುವಷ್ಟು ನೀರನ್ನು ಇಟ್ಟಿದ್ದೇನೆ. ಆ ನೀರಿಗೆ ಉಂಟಲ್ಲ ಈ ಕುಂಬಳಕಾಯನ್ನು ಹಾಕೊಳ್ತಾ ಇದ್ದೇನೆ. ತುಂಬ ನೀರಿಡಬಾರ್ದು, ಮತ್ತೆ ಬೇಕಾದರೆ ನೋಡಿಕೊಂಡು ನಾವು ನೀರು ಸೇರಿಸಿದರೆ ಆಯಿತು. ನೋಡಿ, ಒಂದು ಲಿಂಬೆಹಣ್ಣ ಗಾತ್ರದಷ್ಟು ಬೆಲ್ಲವನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೇನೆ. ಹಾಗೆ ನೋಡಿ, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಕಿವುಚಿ ಇಟ್ಕೊಂಡಿದ್ದೇನೆ. ನೋಡಿ, ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡೆ. ಹಾಗೆ ನೀನು ಒಂದು ಸಲ ಇದನ್ನು ಚೆನ್ನಾಗಿ ಮಗುಚಿಕೊಳ್ಳುವ. ನೋಡಿ, ಇನ್ನೊಂದು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದು ಚೆನ್ನಾಗಿ ಬೇಯಲಿ. ಚಿಕ್ಕ ಪ್ಲೇಟನ್ನು ಹೀಗೆ ಮುಚ್ಚಿಡುವ. ನೋಡಿ, ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ನೋಡಿ ನಾನಿಲ್ಲೊಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸಿಟ್ಟಿದ್ದೇನೆ. ಇನ್ನು ಈ ತೊಗರಿಬೇಳೆಯನ್ನು ಇದಕ್ಕೆ ಸೇರಿಸಿಕೊಳ್ತೇನೆ. ನೋಡಿ, ನಾವು ರುಬ್ಬಿದ ಮಸಾಲೆ ಇಷ್ಟು ಸಣ್ಣಗೆ ಆಗಿದೆ. ನೋಡಿ, ಹೀಗೆ ಇಷ್ಟು ಸಣ್ಣಗೆ ನಾವು ರುಬ್ಬಿಕೊಳ್ಬೇಕು ನೈಸಾಗಿ. ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ತುಂಬ ನೋಡಿ, ನಾವಿಲ್ಲಿ ಕೈ ಆಡಿಸ್ತಾ ಇರಬಾರ್ದು. ತುಂಬ ಕೈ ಆಡಿಸಿದರೆ ನಮ್ಮ ಕುಂಬಳಕಾಯಿ ಎಲ್ಲ ಕಲಡಿ ಹೋಗ್ತದೆ. 2 ಸಲ ಕೈ ಆಡಿಸಿ ಬಿಟ್ಟರೆ ಸಾಕಾಗ್ತದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ. ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ಮೇಲುಗಡೆ ಸೇರಿಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಎಣ್ಣೆ 1 ಸ್ಪೂನಷ್ಟು ತಗೊಂಡಿದ್ದೇನೆ.
1 ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ತುಂಬ ನೀರು ಮಾಡಬಾರ್ದು. ನಮ್ಮ ದೇವಸ್ಥಾನದ ಶೈಲಿ ಅಂತ ಹೇಳಿದರೆ ತುಂಬ ನೀರಿರೋದಿಲ್ಲ, ತುಂಬ ಗಟ್ಟಿ ಕೂಡ ಇರೋದಿಲ್ಲ, ಮೀಡಿಯಮ್ ಹದದಲ್ಲಿ ಇರ್ತದೆ. ಇನ್ನಿದು 1 ಕುದಿ ಬಂದರೆ ಸಾಕು. ಇನ್ನು ಒಗ್ಗರಣೆಗೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಮಚ ಸಾಸಿವೆಯನ್ನು ಕೂಡ ಹಾಕ್ಕೊಳ್ಳುವ. ಹಾಗೆಯೇ 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ 1 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಆಗಿದೆ ಇದು. ಇನ್ನು ಈ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕಿಕೊಳ್ಳುವ. ಇನ್ನು ಸಾಂಬಾರಿನ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುವ. ನೋಡಿ ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಸಮಯದಲ್ಲಿ ಮಾಡುವಂತಹ ದಪ್ಪ ಹುಳಿ ನೋಡಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜಾತ್ರಾ ಸಮಯದಲ್ಲಿ ದೇವಸ್ಥಾನದಲ್ಲಿ ಮಾಡುವಂತಹ ದಪ್ಪ ಹುಳಿ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಈಸಿ ಆಗಿ ಸಿಂಪಲ್ ಆದ ರೆಸಿಪಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆಯಲ್ಲಿ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.